ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆಲ್ಲ ರೊಟ್ಟಿ ಪಂಚಮಿ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿ ಜೊತೆಗೆ ರೊಟ್ಟಿ ಪಂಚಮಿ ಹಬ್ಬದೊಳಗೆ ಏನೇನು ಅಡುಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಆಚರಿಸುವಂತಹ ಒಂದು ಬಹಳ ಸಂಭ್ರಮಿಸಿ ಆಚರಿಸ್ತಕ್ಕಂತಹ ಒಂದು ಹಬ್ಬ. ಮೊದಲಿಗೆ ಚಟ್ನಿ ಪುಡಿ ರೆಸಿಪಿನ ತೋರಿಸ್ತೇನೆ. 1 ಕಪ್ನಷ್ಟು ಶೇಂಗಾನ ಹುರ್ಕೊಳ್ತೇನೆ. ಈ ಶೇಂಗಾನ ನಾವು ಎಷ್ಟು ಚಂದ ಫ್ರೈ ಮಾಡ್ಕೊಳ್ತೀವಿ, ಚಟ್ನಿನೂ ಅಷ್ಟು ಚಂದ ಘಮ ಘಮ ಬರ್ತದೆ ಚಟ್ನಿ. ಮತ್ತು ರುಚಿನೂ ಹೆಚ್ಚಾಗ್ತತಿ. ಇವನ್ನ ಹುರಿಯೋದೈತೆಲ್ಲ ಬಹಳ ನಾವು ತಾಳ್ಮೆಯಿಂದ ಹುರ್ಕೋಬೇಕು. ಒಂದು ಮೀಡಿಯಮ್ ಉರಿ ಒಳಗೆ ಚಂದಾಗ ಎಲ್ಲ ಸಮನಾಗಿ ಬೇಯೋ ಥರ ಫ್ರೈ ಆಗೋ ಥರ ಹುರ್ಕೋಬೇಕು. ಅಂದ್ರೆ ಚಟ್ನಿ ಘಮ ಮಸ್ತ್ ಬರ್ತೈತಿ ಈ ಶೇಂಗಾ ಚಟ್ನಿದು. ಶೇಂಗಾ ಚಟ್ನಿ ಅಂತೂ ಉತ್ತರ ಕರ್ನಾಟಕದೊಳಗೆ ಬಹಳ ಫೇಮಸ್. ಎಲ್ಲ ಅಡ್ಗೆಗಳ ಜೊತೆನೂ ಇದು ಒಂದು ಚಟ್ನಿ ರೆಸಿಪಿ ಅಂತೂ ಇರಲೇಬೇಕು. ಚಂದಾಗೆ ಸ್ವಲ್ಪ ಕೆಂಪಗೆ ಗರಿ ಗರಿ ಆಗೋ ಥರ ಫ್ರೈ ಮಾಡ್ಕೊಂಡೀನಿ. ಇದಾದಮೇಲೆ ಒಂದು ಸಣ್ಣ ಕಪ್ನಷ್ಟು ಗುರಳು ತೊಗೊಂಡೀನಿ. ನಾ ಮೊದಲೆಲ್ಲವೂ ಹುರ್ಕೊಳ್ಳೋವೆಲ್ಲ ತೋರಿಸ್ತೇನೆ ನಿಮ್ಗೆ, ಆಮೇಲೆ ಚಟ್ನಿ ತೋರಿಸ್ತೀನಿ. ಒಂದು ಸಣ್ಣ ಕಪ್ನಷ್ಟು ಗುರಳನ್ನ ಹುರ್ಕೊಳತ್ತೀನಿ. ಕೆಲವೊಬ್ರಿಗೆ ಗುರಳ್ ಅಂದ್ರೆ ಏನು ಗೊತ್ತಿರೋದಿಲ್ಲ. ಗುರಳ್ ಅಂತಂದ್ರೆ ನೈಗರ್ ಸೀಡ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ. ಆಮೇಲೆ ಇನ್ನೊಂದು ಅರ್ಥದೊಳಗೆ ಹುಚ್ಚೆಳ್ಳು ಅಂತಲೂ ಕೂಡ ಹೇಳ್ತಾರೆ. ಇದು ಎಣ್ಣೆಯ ಅಂಶ, ಎಣ್ಣೆ ಪದಾರ್ಥ. ನಮ್ಮ ಉತ್ತರ ಕರ್ನಾಟಕದ ಬೇಳೆಗಳೊಳಗೆ ಈ ಶೇಂಗಾ ಮತ್ತು ಗುರಳು ಎಣ್ಣೆ ಕಾಳುಗಳು ಜಾಸ್ತಿ ಬೆಳೀತಾರಲ್ಲ, ಅದ್ರ ಜೊತೆ ಇದು ಒಂದು. ಸೂರ್ಯಕಾಂತಿ, ಆಮೇಲೆ ಈ ಗುರಳ್ಳು, ಕುಸುಬಿ ಇವೆಲ್ಲ ಜಾಸ್ತಿ ಬೆಳೆಯೋದು ಈ ಕಡೆ. ಅದ್ರ ಜೊತೆ ಗುರಳ್ಳೂ ಒಂದು ಹೌದು ಎಣ್ಣೆ ಕಾಳು. ಇದು ಭಾರಿ ಟೇಸ್ಟ್ ಆಗ್ತೈತಿ ಈ ಚಟ್ನಿನೂ. ರೊಟ್ಟಿ ಜೊತೆ ಮೊಸರು ಗುರಳ್ ಚಟ್ನಿ ಅಂತೂ ಮಸ್ತ್ ರುಚಿ ಆಗ್ತೈತಿ. ಇದನ್ನ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನ ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೊಳ್ರಿ. ಯಾಕಂದ್ರೆ ಸಣ್ಣ ಕಾಳಾಗಿರೋದ್ರಿಂದ ಇದು ಜಲ್ದಿ ಹೊತ್ತದಂಗೆ ಆಗ್ತೈತಿ. ಆಮೇಲೆ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಹಿಡಿಯಷ್ಟು ತೊಗೊಂಡೆ ನಾನು. ಒಂದು 3-4 ಚಟ್ನಿಗೆ ಆಗುವಷ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಮೊದಲಿಗೆ ಒಂಚೂರು ಬಿಸಿಲಿಗೆ ಇಟ್ಟಿದ್ದೆ, ಈಗ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಗರಿ ಗರಿ ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಈ ಚಟ್ನಿಗೆ, ಒಣ ಚಟ್ನಿ ಪುಡಿಗೆ ನಾವು ಇವನ್ನೆಲ್ಲ ಹುರ್ಕೊಳ್ಳೋದ್ರಿಂದ ಹೆಚ್ಚು ದಿನ ತಡಿತೈತಿ ಮತ್ತು ರುಚಿನೂ ಜಾಸ್ತಿ ಬರ್ತೈತಿ. ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಈಗ ನೋಡಿರಿ, ಶೇಂಗಾನ ಏನು ಸಿಪ್ಪಿ ತೆಗೆದಿಲ್ಲ, ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ಜಾರಿಗೆ ಶೇಂಗಾ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಜವಾರಿ ಬೆಳ್ಳುಳ್ಳಿ ತೊಗೊಂಡಿರೋದ್ರಿಂದ ಹಂಗೆ ಹಾಕಿ, ನಾನೇನು ಸಿಪ್ಪಿ ತೆಗೆದಿಲ್ಲ. ಆಮೇಲೆ 1-2 ಚಮಚದಷ್ಟು ಅಚ್ಚ ಖಾರ ಪುಡಿ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ನಾನು ಏನು ಮಾಡೀನಿ ಅಂತಂದ್ರೆ, ಖಾರ ಪುಡಿ ಮೇಲೇ 1-2 ಚಮಚದಷ್ಟು ಎಣ್ಣೆ ಹಾಕೀನಿ. ಈ ಎಣ್ಣೆ ಯಾಕೆ ಹಾಕೀನಿ ಅಂತಂದ್ರೆ ಸ್ವಲ್ಪ ಕಲರ್ ಮಸ್ತ್ ಬರ್ತೈತಿ ಅಂತ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಇದನ್ನ ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಯ್ತು. ಮೊದಲೆಲ್ಲ ಒರಳಾಗ ಕುಟ್ತಿದ್ರು, ಅದು ಭಾರಿ ರುಚಿ ಅನ್ನಿಸ್ತಿತ್ತು. ಈಗ ಒರಳಾಗ ಕುಟ್ಟುವಷ್ಟೇನು ಟೈಮ್ ಇಲ್ಲ. ಒರಳು ಐತಿ ಮನ್ಯಾಗ, ಬಟ್ ಕುಟ್ಟಾಕ ಟೈಮ್ ಇರೋದಿಲ್ಲ. ಮಿಕ್ಸರ್ನಾಗನ 1-2 ಸುತ್ತು ಅಷ್ಟೇ ಮಿಕ್ಸಿ ಮಾಡಿದೆ. ಅಂದ್ರೆ ಸ್ವಲ್ಪ ಈ ಶೇಂಗಾ ಚಟ್ನಿ ಹರಳಾಗೇ ಇರಬೇಕು. ಇಷ್ಟಾದ್ರೆ ಸಾಕು, ಶೇಂಗಾ ಚಟ್ನಿ ರೆಡಿ ಆಯ್ತು. ಮತ್ತು ಈಗ ನೆಕ್ಸ್ಟ್ ರೆಸಿಪಿ ಹೇಳ್ತೀನಿ. ನಾನು ಏನು ಶೇಂಗಾ ಚಟ್ನಿ ಮಾಡಿದ್ನಲ್ಲ, ಅರ್ಧ ಜಾರ್ನಾಗನ ಕಡ್ಲಿ ಚಟ್ನಿ ಮಾಡತ್ತೀನಿ. ಕರಿಬೇವಿನ ಸೊಪ್ಪು ಮತ್ತು 1 ಕಪ್ ಹುರ್ಗಡ್ಲಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡೇನಿ. ಅಂದ್ರೆ ಒಂದು ಮುಟ್ಗಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡೇನಿ. ಅಚ್ಚ ಖಾರ ಪುಡಿ 1-2 ಚಮಚದಷ್ಟು ಹಾಕ್ಕೊಳ್ತೀನಿ. ನೀವು ಇನ್ನೂ ಹೆಚ್ಚಿಗೆ ಬೇಕಿದ್ರೂ ಹಾಕ್ಕೊಳ್ರಿ, ಖಾರ ಅವ್ರವ್ರ ರುಚಿಗೆ ಅನುಸಾರವಾಗಿ. ಅದಾದಮೇಲೆ ಈಗ ಮಿಕ್ಸಿ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ಒಂಚೂರು ತರಿಯಾಗಿ ಮಾಡ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತೀನಿ. ಅಂದ್ರೆ ಒಂಚೂರು ಇದು ಸಣ್ಣಗೆ ಪುಡಿ ಆಗೋದು ಬೇಡ ಅಂತ ಈಗ ಇನ್ನೊಂದು ಸುತ್ತು ಮಿಕ್ಸಿ ಮಾಡ್ತೀನಿ ಅಷ್ಟೇ. ಯಾಕಂತಂದ್ರೆ ನಾನು ತುರಿದಿಟ್ಕೊಂಡಿರೋದು ಒಣ ಕೊಬ್ಬರಿ ತೊಗೊಂಡಿದ್ದೆ, ಅದಕ್ಕೆ ನಾನು ಒಂಚೂರು ಇದು ಪುಡಿ ಆದಮೇಲೆ ಈಗ ಕೊನೆಯದಾಗಿ ಒಣ ಕೊಬ್ಬರಿನ ಹಾಕಿ 1-2 ಸುತ್ತು ಮಿಕ್ಸಿ ಮಾಡಿ ಇದನ್ನ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ನಾವು ಈ ಡಬ್ಬಗಳೊಳಗೆ ತುಂಬಿಡಬೇಕಾಗ್ತೈತಿ ಈ ಒಂದು ಪುಟಾಣಿ ಚಟ್ನಿ ಅಥವಾ ಕಡ್ಲಿ ಚಟ್ನಿ. ಶೇಂಗಾ ಮತ್ತು ಒಣ ಕೊಬ್ಬರಿ ಹಾಕಿರೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ಈ ಒಂದು ಕಡ್ಲಿ ಚಟ್ನಿಗೆ. ಅದಾದಮೇಲೆ ಈಗ ನೆಕ್ಸ್ಟ್ ನಾನು ಇನ್ನೊಂದು ಚಟ್ನಿ ಪುಡಿ ತೋರಿಸ್ತೀನಿ. ಗುರಳ್ಳೇನು ಹುರಿದಿಟ್ಕೊಂಡಿದ್ನಲ್ಲ, ಗುರಳ್ಳು ಹಾಕ್ಕೊಂಡೇನಿ. ಒಣ ಕೊಬ್ಬರಿ ಒಂದು 4 ಚಮಚದಷ್ಟು, ದೊಡ್ಡ ಚಮಚದಷ್ಟು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕರಿಬೇವು, ಹುರಿದಿರುವಂತಹ ಕರಿಬೇವು. ಆಮೇಲೆ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡೇನಿ. ಆಮೇಲೆ ಅಚ್ಚ ಖಾರದ ಪುಡಿನೂ ಕೂಡ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ರಿ, ಹೆಚ್ಚು ಕಡಿಮೆ. ಖಾರ ನಿಮ್ಗೆ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆನೇ. ಒಬ್ಬೊಬ್ರು ಖಾರ ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ. ನಾನಿಲ್ಲಿ 1.5 ಚಮಚದಷ್ಟು ಹಾಕೀನಿ.
ಇದನ್ನೂ ಅಷ್ಟೇ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿರಿ ಚಟ್ನಿ ಪುಡಿ ರೆಡಿ ಆಯಿತು. ಈ ಒಂದು ಗುರ ಚಟ್ನಿಗೆ ಒಂಚೂರು ನೀವು ಒಂದು 2 ಚಮಚದಷ್ಟು ಹುರಿದಿರುವಂತಹ ಶೇಂಗಾ ಹಾಕಿದ್ರೂ ಇನ್ನೂ ರುಚಿ ಹೆಚ್ಚು ಕೊಡ್ತೈತಿ. ನಾ ಇಲ್ಲಿ ಒಣ ಕೊಬ್ಬರಿ ಅಷ್ಟೇ ಹಾಕೀನಿ. ಈಗ ನೋಡಿರಿ ಈ ಗುರಳ್ ಚಟ್ನಿನೂ ರೆಡಿ ಆದಂಗೆ ಆಯ್ತು. ಇವು ಚಟ್ನಿ ಪುಡಿಗಳು ಏನದಾವಲ್ಲ ನಾವು ಬಹಳ ದಿನದವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಈ ಕೆಂಪು ಚಟ್ನಿ ಮಾಡತ್ತೀನಿ. ಕೆಂಪು ಚಟ್ನಿಗೆ ಒಂದು 15 ಒಣ ಮೆಣಸಿನ್ಕಾಯಿನ ನೀರಾಗಿ ನೆನೆಸಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಮುಂಚೆನೇ ಬಿಸಿನೀರಾಗಿ ನೆನೆಸಿಟ್ಕೊಂಡಿದ್ದೆ. ಅದನ್ನ ನೀರನ್ನೆಲ್ಲ ಬಸಿದು ಒಂದು ಬಾಣಲಿ ಒಳಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಒಂಚೂರು ಫ್ರೈ ಆದ್ರನ ಇದು ಚಟ್ನಿ ರುಚಿ ಆಗ್ತೈತಿ. ಅದಾದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ನಾನು ಜವಾರಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಈ ಚಟ್ನಿ ಘಮ ಇನ್ನೂ ಹೆಚ್ಚು ಬರ್ತೈತಿ. ಬೆಳ್ಳುಳ್ಳಿನ ಘಮ ಬಹಳ ಇರ್ತಾವೆ ಇವು ಜವಾರಿ ಬೆಳ್ಳುಳ್ಳಿ ಮತ್ತು ರುಚಿ ಜಾಸ್ತಿ. ಇದು ಎಲ್ಲ ಚಟ್ನಿಗಳಿಗೆ ಈ ಜವಾರಿ ಬೆಳ್ಳುಳ್ಳಿ ಮಸ್ತ್ ರುಚಿ ಕೊಡ್ತೈತಿ. ಎಲ್ಲ ಚೆಂದಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಒಂದು ಚಮಚದಷ್ಟು ಜೀರಿಗೆ, ಅದು ಒಂಥರ ರುಚಿ ಕೊಡ್ತೈತಿ ಮತ್ತು ಘಮ ಹೆಚ್ಚು ಬರ್ತೈತಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಅದ ಬಾಣಲಿ ಬಿಸಿಲಿಗೆನೆ ಅದು ಎಲ್ಲವೂ ಚೆಂದಾಗೆ ಫ್ರೈ ಆಗ್ತಾವೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಎಣ್ಣೆ ಹಾಕಿದ್ದೆ. ಮತ್ತು ಇದು ಕಂಪ್ಲೀಟಾಗಿ ಆರಿದ್ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಉಪ್ಪು ಮತ್ತು ಬೆಲ್ಲ ಹಾಕೀನಿ. ನಾನಿಲ್ಲಿ ಹುಣಸೆ ಹಣ್ಣು ಹಾಕೋದನ್ನು ಮರೆತು ಬಿಟ್ಟಿದ್ದೆ. ನೀವು ಅವಶ್ಯವಾಗಿ ಹುಣಸೆ ಹಣ್ಣನ್ನು ಹಾಕಿರಿ, ಇಲ್ಲ ಅಂತಂದರೆ ಇದು ಭಾಳ ಖಾರ ಅನಿಸ್ತೈತಿ. ಈ ಚಟ್ನಿಗೆ ಒಂಚೂರು ಹುಣಸೆ ಹಣ್ಣು ಮತ್ತು ಬೆಲ್ಲ ಮುಂದಿದ್ರನ ರುಚಿ ಜಾಸ್ತಿ. ನಾನಂತೂ ಮರೆತು ಬಿಟ್ಟಿದ್ದೆ, ನಾನು ಹಾಕಲಿಲ್ಲ. ಈಗ ನೋಡಿರಿ ಚಟ್ನಿ ರೆಡಿ ಆಗೈತಿ. ನೀರು ಹಾಕೋ ಅವಶ್ಯ ಏನಿಲ್ಲ. ಹುಣಸೆ ಹಣ್ಣು, ಬೆಲ್ಲ, ಉಪ್ಪು ಇದು 3 ನೀರು ಬಿಟ್ಕೊಂಡು ಈ ಚಟ್ನಿ ರುಚಿ ಅನ್ನಿಸ್ತೈತಿ. ಇದು ಕರೆಕ್ಟಾಗಿ ಬರ್ತೈತಿ. ನೀರು ಹಾಕೋ ಅವಶ್ಯ ಇಲ್ಲ. ಈಗ ಪಲ್ಯಗಳಿಗೆ ಬರೋಣ ಅಂತ. ಪಲ್ಯಗಳೊಳಗೆ ಮೊದಲಿಗೆ ಒಂದು ಕುಕ್ಕರ್ ಬಾಕ್ಸ್ಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ, ಒಂದು 1/4 ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಂಡೀನಿ. ನಾನೀಗ ಪುಂಡಿ ಸೊಪ್ಪಿಗೆ ರೆಡಿ ಮಾಡ್ಕೊಳತ್ತೀನಿ. ಅದಾದಮೇಲೆ ಕಡಲೆಬೇಳೆ ಅರ್ಧ ಕಪ್ಪು, 1/4 ಕಪ್ನಷ್ಟು ತೊಗರಿಬೇಳೆ, ಆಮೇಲೆ 1 ಚಮಚ ಜೀರಿಗೆ, 1 ಚಮಚ ಮೆಂತ್ಯಕಾಳು, 1 ಚಮಚದಷ್ಟು ಅಕ್ಕಿ, ಇವು 3 ಒಂದೊಂದು ಚಮಚದಷ್ಟು ತಗೊಂಡು ಹಾಕ್ಕೊಂಡೀನಿ. ಆಮೇಲೆ ನೀರು ಹಾಕಿ ಅದು ರೆಡಿ ಮಾಡ್ಕೊಳ್ರಿ. ಅದಾದಮೇಲೆ ನಾನಿಲ್ಲಿ ಪುಂಡಿ ಸೊಪ್ಪು ಐತಲ್ಲ 1 ಕಟ್ನಷ್ಟು ತೊಗೊಂಡೀನಿ. ಕೆಲವೊಬ್ಬರಿಗೆ ಪುಂಡಿ ಸೊಪ್ಪು ಅಂದ್ರೆ ಏನು ಗೊತ್ತಿರೋಲ್ಲ, ಅದಕ್ಕೆ ಗೊಂಗ್ರು ಸೊಪ್ಪು ಅಂತಲೇ ಹೇಳ್ತಾರೆ. ಆದರೆ ನಂಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಎಲ್ಲನೂ ಭಾಳ ಡಿಟೇಲಾಗಿ ತೋರಿಸ್ಕೊತ ಕೂತ್ಕೊಂಡ್ರೆ ಇಲ್ಲಿ ವಿಡಿಯೋ ಲೆಂತ್ ಆಗ್ತೈತಿ, ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ ಅಂತ ನಾನು ಫುಲ್ ಡಿಟೇಲಾಗಿ ತೋರಿಸಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಆಮೇಲೆ ಒಂದು ಸಣ್ಣ ಕಟ್ನಷ್ಟು ಸಬ್ಬಸ್ಗೆ ಸೊಪ್ಪನ್ನ ತೊಳೆದು ಹಾಕ್ಕೊಳತ್ತೀನಿ ಇಲ್ಲಿ. ಈ ಪುಂಡಿ ಸೊಪ್ಪಿಗೆ ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೇ ರುಚಿ ಕೊಡ್ತೈತಿ. ಆಮೇಲೆ ಇನ್ನೊಂದು ಕುಕ್ಕರ್ ಬಾಕ್ಸ್ನೊಳಗೆ ಅವ್ರೆಕಾಳು, ಒಂದು 2 ದೊಡ್ಡ ಗ್ಲಾಸ್ನಷ್ಟು ಅವ್ರೆಕಾಳನ್ನ, ಹಸಿ ಅವ್ರೆಕಾಳನ್ನ ಹಾಕ್ಕೊಂಡೇನಿ ಇಲ್ಲಿ. ಹಸಿ ಅವ್ರೆಕಾಳು ಇವೆರಡನ್ನೂ ಕುಕ್ಕರ್ನಾಗ ಇಡ್ತೀನಿ. ಕುಕ್ಕರ್ ಒಂದು 3ರಿಂದ 4 ಸಿಟಿ ಕೂಗಿಸ್ಕೋಬೇಕು. ಎರಡಕ್ಕೂ ಒಂದೊಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೀನಿ. ಪುಂಡಿ ಸೊಪ್ಪು ಮತ್ತು ಅವ್ರೆಕಾಳು ಪಲ್ಯಗೆ ರೆಡಿ ಮಾಡ್ಕೊಳತ್ತೀನಿ. ಈಗ ಇದು ಕುಕ್ಕರ್ನೊಳಗಿಟ್ಟು ಒಂದು 3ರಿಂದ 4, 5 ಸೀಟಿ ಹೊಡೆಸಿದ್ರು ನಡಿತೈತಿ. ಯಾಕಂತಂದ್ರೆ ಪುಂಡಿ ಸೊಪ್ಪಿಗೆ ಎಲ್ಲ ಬ್ಯಾಳೆ ಚೆಂದಾಗೆ ಬೆಂದಿರಬೇಕು. ನಾನು ಇಲ್ಲಿ ಶೇಂಗಾ ಹಾಕೋದನ್ನು ಮರೆತಿದ್ದೆ. ಒಂದಿಷ್ಟು ಶೇಂಗಾನು, ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೊಳ್ತೀನಿ. ಅಂದ್ರೆ ಒಂದು ಹಿಡಿಯಷ್ಟು ಅಂದ್ರೆ ನಮ್ಮ ಕೈ ಮುಟ್ಕಿಯಷ್ಟು, ಒಂದು ಮುಟ್ಕಿಯಷ್ಟು ಸಾಕು. ಶೇಂಗಾ ಹಾಕೋದ್ರಿಂದ ರುಚಿನೂ ಹೆಚ್ಚು ಬರ್ತೈತಿ ಪುಂಡಿ ಸೊಪ್ಪಿಗೆ. ಆಮೇಲೆ ಈಗ ನಾನಿಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡತ್ತೀನಿ. ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಫ್ರೈ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ ಇದು ಸ್ಟಫಿಂಗಿಗೆ. ಆಮೇಲೆ ಒಂಚೂರು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡೀನಿ. ಆಮೇಲೆ ಇಲ್ಲೊಂಚೂರು ಸಾಂಬಾರು ಪುಡಿ ಹಾಕ್ಕೊಳತ್ತೀನಿ. ಇದು ಎಲ್ಲ ಯೂನಿವರ್ಸಲ್ ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು. ಇದನ್ನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಬಹಳ ಜನ ಕೇಳಾಕತ್ತೀರಿ, ಇದನ್ನ ರೆಸಿಪಿ ನಿಮ್ಗೆ ಕೊಡ್ತೇನೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ, ಯಾಕಂದ್ರೆ ನಾನು ಜವಾರಿ ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿರೋದಕ್ಕೆ ಒಂಚೂರು ಬೆಲ್ಲ ಜಾಸ್ತಿ ಹಾಕ್ಕೊಳ್ತೀನಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು 2 ಚಮಚದಷ್ಟು ಗುರಳ್ ಪುಡಿ. ಇದಂತೂ ಮೇನ್ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಎಲ್ಲ ಪಲ್ಯಗಳಿಗೂ ಹಾಕೋದ. ಆಮೇಲೆ ಒಂದು 4 ಚಮಚದಷ್ಟು ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಒಂದು 4 ಚಮಚ ಹಾಕ್ಕೊಳ್ತೀನಿ. ಹುರಿದ ಪುಡಿ ಮಾಡ್ಕೊಳ್ರಿ, ಅಂದ್ರೆ ಘಮ ಜಾಸ್ತಿ ಬರ್ತೈತಿ. ಒಂದು ತೊಳೆಯಷ್ಟು ಹುಣಸೆ ಹಣ್ಣು ಹಾಕ್ಕೊಂಡೀನಿ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಹಳಕ್ಕೆ ಉಪ್ಪು ಹಾಕ್ಕೊಂಡೀನಿ. ಈಗ ಇದನ್ನ ಒಂದು ಜಾರ್ಗೆ ಹಾಕಿ ಇದನ್ನ ಪುಡಿ ಮಾಡಿಟ್ಕೊ, ಅಂದ್ರೆ ಒಂಚೂರು ಅದು ಹುಣಸೆ ಹಣ್ಣು ಹಾಕಿರೋದ್ರಕ್ಕೆ ಮೆತ್ತಗಾಗಿರ್ತೈತಿ. ಆದ್ರೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ.
ಅದು ಡ್ರೈ ಆಗೇನೆ ನೀವು ಮಿಕ್ಸರ್ ಮಾಡ್ಕೋಬೇಕು. ನೀರು ಮಾತ್ರ ಹಾಕಲೇಬೇಡ್ರಿ. ಖಾರ ಹಾಕಿಲ್ಲ. ಯಾಕೆ ಖಾರ ಹಾಕಿಲ್ಲ ಅಂತಂದ್ರೆ, ನಾನು ತೊಗೊಂಡಿರೋದು ಜವಾರಿ ಮೆಣಸಿನ್ಕಾಯಿ ಅದ್ವಾ ತದ್ವಾ ಅದು ಮೆಣಸಿನ್ಕಾಯಿ ಬಹಳ ಖಾರ ಇರ್ತೈತಿ. ಆದ್ರೆ ಅಷ್ಟೇ ಟೇಸ್ಟ್ ಇರ್ತೈತಿ. ಈ ಜವಾರಿ ಮೆಣಸಿನ್ಕಾಯಿ ತೊಗೊಂಡಿರೋದು. ನೀವು ಬೆಂಗಳೂರು ಕಡೆ ಸಿಗ್ತಾವಲ್ಲ ದಪ್ಪ ಕ್ಯಾಪ್ಸಿಕಮ್ ಅಂತ ಹೇಳ್ತಾರಲ್ಲ, ಅದನ್ನಂತೂ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಅದು ಒಟ್ಟ ಟೇಸ್ಟ್ ಬರೋದಿಲ್ಲ. ಇದೇ ಟೇಸ್ಟ್ ಬರೋದು. ನೀವು ಮಾಡ್ಬೇಕಂತಂದ್ರೆ ಈ ಮೆಣಸಿನ್ಕಾಯಿ ಈ ಥರ ಜವಾರಿ ಮೆಣಸಿನ್ಕಾಯಿ ಇದ್ರನ ಮಾಡಿರಿ ಈ ಪಲ್ಯ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಒಂಚೂರು ಅದನ್ನ ಚಾಕುವಿನಿಂದ ನಡುವಷ್ಟ ಒಂಚೂರು ಹಂಗೆ ಹೋಲ್ ಥರ ಮಾಡಿ, ಆ ಸ್ಟಫಿಂಗಿಗೆ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಕೈಯಿಂದನೇ ತುಂಬ್ತೀನಿ. ಒಂಚೂರು ಕೈ ಉರಿತಾವೆ, ಯಾಕಂತಂದ್ರೆ ಇದು ಜವಾರಿ ಮೆಣಸಿನ್ಕಾಯಿ ಆಗಿರೋದ್ರಿಂದ. ಆದರೆ ಎಷ್ಟು ಟೇಸ್ಟ್ ಇರ್ತೈತೆ ಅಂತಂದ್ರೆ ನೋಡಿ, ತಿನ್ನೋವಾಗ ಬಾಯಾಗ ನೀರು ಬರ್ತಾವೆ. ಅಷ್ಟು ಖಾರ ಖಾರವಾಗಿ ಅಷ್ಟು ರುಚಿ ಅನಿಸ್ತೈತಿ ಈ ಪಲ್ಯ. ಇದೇ ರೀತಿ ನಾವು ಎಲ್ಲನೂ ಸ್ಟಫಿಂಗ್ ಮಾಡ್ಕೋಬೇಕಾಗ್ತೈತಿ ಈ ಮೆಣಸಿನ್ಕಾಯಿಗೆ. ಇದು ನಿಮ್ಗೆ ಭಾಳ ಖಾರ ಅನ್ಸಿತ್ತಪ್ಪ ಅಂತಂದ್ರೆ ತಿನ್ನೋವಾಗನಾರ ಬೀಜನ ಸೈಡ್ಗೆ ತೆಗೆದಿಡ್ರಿ. ಅದು ಒಂದೇ ಸೈಡ್ ಇರ್ತೈತಿ ಬೀಜ, ನಾವು ಹುರಿದ್ರೂ ಸಹಿತ ಅದೇನೆಲ್ಲ ಮಿಕ್ಸ್ ಆಗಿರಂಗಿಲ್ಲ. ಅಥವಾ ನೀವು ಕೈಯಿಂದ ಒಂಚೂರು ಬೀಜ ತೆಗೆದು ಹಿಂಗೆ ಕೊಡವಿದ್ರೂ ಅದು ಬೀಜ ಎಲ್ಲ ಉದುರ್ತಾವೆ. ಅವಾಗ ನೀವು ಈ ಸ್ಟಫಿಂಗ್ ಮಸಾಲೆ ಏನೈತಲ್ಲ ಅದನ್ನ ತುಂಬ್ಕೋಬೋದು, ಹೆಚ್ಚು ಖಾರ ಇಷ್ಟಪಡದೇ ಇರೋರು. ಅಥವಾ ಇನ್ನು ಇಷ್ಟಪಡೋರಿಗಂತೂ ಇದನ್ನೇನು ತೆಗಿಯೋ ಅವಶ್ಯ ಇಲ್ಲ. ನಂದು ಒಂಚೂರು ಮೀಡಿಯಮ್ ಖಾರ ಐತಿದೆ ಜವಾರಿ ಮೆಣಸಿನ್ಕಾಯಿ. ನಾನೇನು ಬೀಜ ತೆಗ್ದಿಲ್ಲ. ಮಸಾಲೆನ ತುಂಬ್ಕೊಳತ್ತೆ ನೋಡ್ರಿ. ಇದಕ್ಕೆ ಈರುಳ್ಳಿ ಹಾಕಿಲ್ಲ ನಾನು, ಯಾಕಂತಂದ್ರೆ ಇದನ್ನ ಏನು ನಾವೇನು ಫ್ರೈ ಮಾಡಿರ್ತೀವಲ್ಲ ಆರಾಮಾಗಿ 4-5 ದಿನ ಇಟ್ಕೋಬೋದು. ಒಂದು ವಾರ ಇಟ್ಟರೂ ಏನಾಗೋದಿಲ್ಲ. ಈಗ ಒಂದು ಪಾತ್ರೆ ಒಳಗೆ, ಒಂದು ಬಾಣಲಿ ಒಳಗೆ ಹಾಕಿ ಇದಕ್ಕೆ ಒಂದು 4-5 ಚಮಚ ಎಣ್ಣೆ ಹಾಕ್ತಾನೆ. ಯಾಕಂತಂದ್ರೆ ಇದು ಎಣ್ಣೆ ಒಳಗನ ಫ್ರೈ ಮಾಡೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತಿ. ನಾವೇನು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ನೋಡ್ರಿ, ಇಂಥವೆಲ್ಲ ಮಸಾಲೆ ಎಣ್ಗಾಯಿ ಈ ಥರ ಮಾಡ್ತೀವಲ್ಲ, ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿರ್ತೀವಿ. ಇನ್ನು ಉಳಿದ ಪಲ್ಯಕ್ಕೆ ನೋಡ್ರಿ ಒಂದೇ ಚಮಚ ಎಣ್ಣೆ ಹಾಕಿದರೂ ನಡೀತೈತಿ. ಆದರೆ ಇಂಥವು ಬದ್ನೆಕಾಯಿ ಎಣ್ಗಾಯಿ ಫ್ರೈ ಮಾಡೋವಿರ್ತಾವಲ್ಲ, ಇಂಥವಕ್ಕೆ ಒಂಚೂರು ಅಷ್ಟೇ ಎಣ್ಣೆ ಜಾಸ್ತಿ ಬೇಕಾಗ್ತೈತಿ. ಒಂದು 4 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇಡ್ತೀನಿ. ಈ ಫ್ರೈ ಮಾಡ್ಕೊಳ್ತಾನೆ ಈಗ ನೆಕ್ಸ್ಟ್ ಇನ್ನೊಂದು ರೆಸಿಪಿ ತೋರಿಸ್ತೇನೆ ನಾನು ಬದ್ನೆಕಾಯಿ ಎಣ್ಗಾಯಿ ಮಾಡೋದನ್ನು. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಂದು 4 ಚಮಚದಷ್ಟು ಹುರಿದು ಪುಡಿ ಮಾಡಿಟ್ಕೊಂಡಿರೋ ಶೇಂಗಾ ಪುಡಿ ಹಾಕ್ಕೊಂಡೇನಿ. ಆಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು 2 ಚಮಚದಷ್ಟು ಹಾಕ್ಕೊಳ್ತೀನಿ. ಯಾಕಂತಂದ್ರೆ ಅದು ಒಂಚೂರು ಖಾರ ಕಡಿಮೆ ಐತಿ, ಅದಕ್ಕೆ 2 ಚಮಚ ಹಾಕೀನಿ. ಒಂದು ಸಣ್ಣ ಕಪ್ನಷ್ಟು ಅಂದರೆ ಒಂದು 4 ಚಮಚದಷ್ಟು ಕಾಯಿ ಹೋಳು, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ. ಒಂಚೂರು ಒಂದು ತೊಳೆಯಷ್ಟು ಹುಣಸೆಹಣ್ಣು ಹಾಕ್ಕೊಂಡೇನಿ. ಅದಾದಮೇಲೆ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೇನಿ. ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ ಸಾಂಬಾರು ಪುಡಿ, ಅದು ಪಲ್ಯದ ಪುಡಿ ಅಂತ ಹೇಳ್ತಾರಲ್ಲ ಅದು 1 ಚಮಚದಷ್ಟು, ಗುರೋಳು ಪುಡಿ 1-2 ಚಮಚ, ಗುರೋಳು ಪುಡಿ ಅಥವಾ ಹುಚ್ಚೆಳ್ಳು ಪುಡಿ ಅಥವಾ ನೈಗರ್ ಸೀಡ್ಸ್ ಪೌಡರ್, ಇವಿಷ್ಟನ್ನು ಹಾಕಿ ನಾನೇನು ಜಾರಿಗೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೀನಿ. ನಡಿತೈತಿ, ದೊಡ್ಡ ಸೈಜ್ ಹಾಕ್ಕೊಂಡ್ರೂ ನಡಿತೈತಿ. ಇಷ್ಟು ಹಾಕ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಂಡೇನಿ, ನುಣ್ಣಗೆ ರುಬ್ಕೊಂಡೇನಿ. ಯಾಕೆ ಬದ್ನೆಕಾಯಿ ಒಳಗೆ ಭಾಳ ಟೈಪ್ ಮಾಡ್ತಾರೆ, ಇದನ್ನು ಒಂದು ಟೈಪ್ ತೋರ್ಸಾತೀನಿ. ಈಗಾಗಲೇ ಎಷ್ಟೊಂದು ರೆಸಿಪಿ ತೋರ್ಸೇನಿ ಬದ್ನೆಕಾಯ್ದು. ಈಗ ನೋಡಿರಿ ಇದನ್ನ ರೆಡಿ ಮಾಡ್ಕೊತಾನೆ ಇವನ್ನ ಫ್ರೈ ಮಾಡಿದೆ. ಈಗ ಇದು ಆಯ್ತು, ಫ್ರೈ ಆತದು ಇಷ್ಟ. ಇದಕ್ಕೆ ನಾವು ನೀರು ಹಾಕಬಾರ್ದು, ಒಂಚೂರು ಎಣ್ಣೆನ ಜಾಸ್ತಿ ಹಾಕಿರ್ತೀವಲ್ಲ ಅದ್ರೊಳಗನೆ ಇದು ಫ್ರೈ ಆಗಬೇಕು. ಹಿಂಗೆ ಮಾಡೋದ್ರಿಂದ ಒಂದು 4-5 ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಈ ಒಂದು ಮೆಣಸಿನ್ಕಾಯಿ ಪಲ್ಯನ ಮಸ್ತ್ ಟೇಸ್ಟ್ ಆಗ್ತೈತಿದು. ಈರುಳ್ಳಿ ಹಾಕಿರಂಗಿಲ್ಲಲ್ಲ, ಅದಕ್ಕೆ ಹೆಚ್ಚಿಗೆ ದಿನ ತಡಿತೈತಿ. ಕೊಬ್ಬರಿನೂ ಹಾಕಿಲ್ಲ, ಒಣ ಕೊಬ್ಬರಿನೂ ಹಾಕಿಲ್ಲ. ಬೇಕಿದ್ರೆ ನೀವು ಒಂಚೂರು ಒಣ ಕೊಬ್ಬರಿ ಎಳ್ಳು ಪುಡಿ ಹಾಕೋಬೋದು, ಆದರೆ ನಾನು ಇಲ್ಲದು ಯಾವುದೂ ಹಾಕಿಲ್ಲ. ಇಷ್ಟ ಮಾಡೇನಿ. ಇದು ಎಷ್ಟು ರುಚಿ ಆಗ್ತೈತಿ ಅಂತಂದ್ರೆ ಅಷ್ಟು ರುಚಿ ಆಗ್ತೈತಿ. ರೊಟ್ಟಿ ಜೊತೆ ಖಾರ ಖಾರವಾಗಿ ಮಸ್ತ್ ಟೇಸ್ಟ್ ಅನಿಸ್ತೈತಿ. ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಅದನ್ನ ಒಂದು ಬೇರೆ ಪಾತ್ರೆ ತೆಗೆದೆ. ಈಗ ಬಾಣಲಿ ಒಳಗನ ನಾನು ಬದ್ನೆಕಾಯಿ ಪಲ್ಯ ಮಾಡ್ತೀನಿ. ಏನಾಗಂಗಿಲ್ಲ, ಅದು ಎಣ್ಣೆದೇ ಇರ್ತೈತಲ್ಲ. ಹೀಗಾಗಿ ನಾ ಏನು ರುಬ್ಬಿರೋಂತಹ ಒಂದು ಮಸಾಲೆ ಐತಲ್ಲ, ಬದ್ನೆಕಾಯಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನ ಆ ಪಾತ್ರೆ ಒಳಗನ ಹಾಕೀನಿ. ಎಣ್ಣೆದಷ್ಟು ಅದೇನಿರೋದು ಅದಕ್ಕೆ ಇದನ್ನು ಹಾಕ್ಕೊಂಡು ದೊಣ್ಗಾಯಿ ತೆಗೆದೆ ಒಂದು ಪಾತ್ರೆ ಒಳಗನ ಹಾಕಿ, ಆಮೇಲೆ ಒಂದು ಸ್ವಲ್ಪ ಜಾರಿಗೆ ನೀರು ಹಾಕಿ ಆ ಜಾರ್ ತೊಳೆದಿರೋ ನೀರನ್ನ ಈ ಒಂದು ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸಿದೆ. ಈಗ ನಾನು ಬದ್ನೆಕಾಯಿ ಒಂದು 1/4 kg ಬದ್ನೆಕಾಯಿ ತೊಗೊಂಡಿದ್ದೆ. ಅದನ್ನು ಅರ್ಧದಷ್ಟು 4 ಭಾಗ ಈ ರೀತಿ ಮಾಡೇನಿ ನೋಡ್ರಿ. ಈ ರೀತಿ ಯಾಕೆ ಮಾಡೀನಿ ಅಂತಂದ್ರೆ ಅದು ಕುದೀತಾ ಆ ಒಂದು 4 ಭಾಗ ಮಾಡೀನಲ್ಲ ಅದರೊಳಗೆ ಅದು ಮಸಾಲೆ ಸೇರ್ಕೊಳ್ತೈತಿ.
ಅದೇನು ಆಗಂಗಿಲ್ಲ, ತುಂಬಲೇಬೇಕಂತೇನಿಲ್ಲ. ಅರ್ಜೆಂಟಿಗೂ ನೀವು ಹಿಂಗೆ ಮಾಡ್ಕೋಬೋದು ಅಥವಾ ಹಿಂಗೆ ನಮಗೇನೋ ತುಂಬಾಕ್ ಟೈಮ್ ಇರಲಿಲ್ಲ ಅಥವಾ ಅಂತಂದ್ರೆ ಹಿಂಗೆ ಮಾಡ್ಕೋಬೋದು, ಏನು ತೊಂದ್ರೆ ಇಲ್ಲ. ಈ ಈ ಒಂದು ಮೆಥಡ್ನಾಗ ಪಲ್ಯ ಮಾಡೀನಲ್ಲ, ಇದು ನಿಮ್ಗೆ ಚಪಾತಿ ರೊಟ್ಟಿಗೂ ಮಸ್ತ್ ರುಚಿ ಆಗ್ತೈತಿ. ಆಮೇಲೆ ಇದ್ರದ ಒಂದು ರಸ ಐತಲ್ಲ, ಅನ್ನಕ್ಕೂ ಕಲಸ್ಕೊಂಡು ತಿನ್ನಕ್ಕೂ ರುಚಿ ಆಗ್ತೈತಿ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅದನ್ನ ಹಾಕಿ ನಾನು ಇದನ್ನು ಕುದಿಯಕ್ಕೆ ಬಿಟ್ಟೇನಿ ಬದ್ನೆಕಾಯಿ ಪಲ್ಯನ. ಈಗ ನೆಕ್ಸ್ಟ್ ಏನಂತಂದ್ರೆ ಕುಕ್ಕರ್ ಕೂಗ್ಸಿದ ಮೇಲೆ ಅದು ತಣ್ಣಗಾದ್ಮೇಲೆ ಈಗ ಪುಂಡಿ ಸೊಪ್ಪಿಂದು ರೆಡಿ ಮಾಡ್ಕೊಳತ್ತೀನಿ. ಆ ಕಡೆ ಬದ್ನಿಕಾಯಿ ಪಲ್ಯ ಕುದಿಯಾಕತ್ತೈತಿ, ಈ ಕಡೆ ಪುಂಡಿ ಸೊಪ್ಪನ್ನ ನಾನು ಮಸ್ಯಾಕತ್ತೀನಿ. ಯಾಕಂತಂದ್ರೆ ಬ್ಯಾಳಿ ಸೊಪ್ಪು ಅದೆಲ್ಲ ಬೆಂದಿರ್ತೈತಲ್ಲ, ಅದನ್ನ ಮಸಿಯದೆ ತೊಗೊಂಡು ಚಂದಾಗಿ ಅದನ್ನ ಸರಿಯಾಗಿ ಮಸಿತೇನೆ. ಈ ರೀತಿ ಮಸಿಯೋದ್ರಿಂದ ಪುಂಡಿ ಸೊಪ್ಪು ರುಚಿ ಜಾಸ್ತಿ ಆಗ್ತೈತಿ. ಇದು ದಾವಣಗೆರೆ ಶೈಲಿಯೊಳಗೆ ಮಾಡೋ ಅಂಥ ಪುಂಡಿ ಸೊಪ್ಪು. ಇದು ನಮ್ಮ ಉತ್ತರ ಕರ್ನಾಟಕ ಈ ಹುಬ್ಳಿ ಧಾರವಾಡ ಸೈಡ್ ಗದಗ ಸೈಡ್ ಮಾಡೋ ಅಂಥದ್ದು ಅಲ್ಲಿದು ಪಲ್ಯ. ಇದಕ್ಕೆ ಒಂದು ಚಮಚದಷ್ಟು ಸಾಂಬಾರು ಪುಡಿ, ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ, ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡೀನಿ. ಒಂಚೂರು ಜಜ್ಜಿನ ಹಾಕ್ಕೋಬೋದು ಅಥವಾ ಹಂಗನೂ ಹಾಕ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು 2 ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಇದಕ್ಕೆ ಒಗ್ಗರಣೆ ಹಾಕಂಗಿಲ್ಲ ಈ ಪಲ್ಯಕ್ಕೆ, ಹಿಂಗೆ ಎಣ್ಣೆ ಹಾಕೋದಷ್ಟೇ ಇದು ಕೆಲಸ. ಒಂದು 2 ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಇದಾದಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಾನು ಹಾಕೇನಿ. ಅದು ಏನೋ ವಿಡಿಯೋದಾಗೇನೋ ಸ್ಕಿಪ್ ಆತ ಏನೋ ನನಗೂ ಗೊತ್ತಾಗಲಿಲ್ಲ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನೊಳಗೂ ನಾವು ರುಬ್ಬೋವಾಗ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿರ್ತೀವಿ. ಆಮೇಲೆ ನಾವು ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಬೇಕಿದ್ರೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ಇಷ್ಟು ಆದಮೇಲೆ ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಸಣ್ಣ ಉರಿ ಒಳಗೆ ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೋಬೇಕು. ಯಾಕಂತಂದ್ರೆ ಎಲ್ಲ ಪದಾರ್ಥ ಹಾಕಿರ್ತೀವಲ್ಲ ಅದೆಲ್ಲ ಈ ಪಲ್ಯ ಜೊತೆ ಹೊಂದ್ಕೋಬೇಕು. ಚೆಂದಾಗೆ ಬೇಯಿಸ್ಕೊಳ್ರಿ. ಅಷ್ಟಾದರೆ ಇದು ಪಲ್ಯ ರೆಡಿ ಆದಂಗೆ. ಗಟ್ಟೆಗೆ ಒಂಚೂರು ನೀರಿನ ಅಂಶ ಕಡಿಮೆ ಆತಂತಂದ್ರೆ ಈ ಪಲ್ಯ ಗಟ್ಟಿ ಆದ್ರೆ ರೆಡಿ ಆದಂಗನ. ಈಗ ನೆಕ್ಸ್ಟ್ ಇನ್ನೊಂದು ಪಲ್ಯ ತೋರಿಸ್ತೇನೆ ನಿಮ್ಗೆ, ಅವ್ರೆಕಾಳಿನ ಪಲ್ಯ. ಅವ್ರೆಕಾಳನ್ನ ನಾನು ಕುಕ್ಕರ್ನಾಗ ಇಟ್ಟಿದ್ದೆ, ಅದು ಸಹಿತ ಬೆಂದಿರ್ತೈತಿ. ಕಾಳು ಚೆಂದಾಗೆ ಸರಿಯಾಗಿ ಮೆತ್ತಗಾಗೋ ಥರನೇ ಬೆಂದಾವು. ಈಗ ಪುಂಡಿ ಸೊಪ್ಪು ಇಷ್ಟು ಬೇಯಿಸ್ಕೊಂಡ್ರೆ ಇದು ರೆಡಿ ಆದಂಗೆ ಆತೀಗ. ಅದನ್ನು ತೆಗೆದು ಈಗ ನಾನು ಅವ್ರೆಕಾಳು ಪಲ್ಯಕ್ಕೆ ಇಡ್ತೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಭಾಳ ಎಣ್ಣೆ ಹಾಕಿಲ್ಲ ನಾನು, ಸ್ವಲ್ಪ ಹಾಕೀನಿ. ಅದು ಸಣ್ಣ ಚಮಚಲಿಂದ 2 ಚಮಚ ಅಷ್ಟೆ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡೀನಿ. ಸಾಸಿವೆ ಚಟಪಟ ಅಂತ ಸಿಡಿತಿರ್ಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಗಡ್ಡೆಯಷ್ಟು ಉಳ್ಳಾಗಡ್ಡಿನ ಹಾಕ್ಕೊಳ್ತೀನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತೈತಿ. ಈ ನೀವು ಹೊರಗಡೆ ಎಲ್ಲಾದ್ರೆ ಕಾಳು ಪಲ್ಯ, ತರಕಾರಿ ಪಲ್ಯ ಅವನ್ನೆಲ್ಲ ತೊಗೊಂಡು ಹೊಂಟಿರಿ ಅಂತಂದ್ರೆ ಉಳ್ಳಾಗಡ್ಡಿ ಬದಲಿ ಬರೀ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೋಬೋದು. ಯಾಕಂತಂದ್ರೆ ಉಳ್ಳಾಗಡ್ಡಿಗೆ ಜಲ್ದಿನ ಅಡ್ಗೆಗಳು ಕೆಡ್ತೈತಿ ಈ ಹೊರಗಡೆ ತೊಗೊಂಡು ಹೋದಾಗ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಂದು 2 ಚಮಚ ಹಾಕ್ಕೊಂಡೀನಿ. ನಾನು ಮೊದಲೇ ಹೇಳಿದೆ, ನಾನು ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಜಾಸ್ತಿ ಖಾರ ಇಲ್ಲ ಅಂತ. ಅದು ಅವ್ರವ್ರ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಖಾರನ ಹಾಕ್ಕೋಬೋದು. ಇದು ಒಂಚೂರು ಒಗ್ಗರಣೆ ಒಳಗೆ ಖಾರ ಬಾಡಿಸ್ಕೊಂಡ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಉಳಿದ ಪದಾರ್ಥ ಸೇರಿಸ್ಕೋಬೇಕು. ಒಂದು ಚಮಚದಷ್ಟು ಅರಶಿನ ಪುಡಿ, ಸಾಂಬಾರು ಪುಡಿ, ಒಂಚೂರು ಅರಶಿನ ಪುಡಿ ಹಾಕ್ಕೊಂಡೀನಿ. ಆ ಸಾಂಬಾರು ಪುಡಿ ಅಂತ ಹೇಳಿದ್ನೆಲ್ಲ ಅದು ನಾವು ಪಲ್ಯಗೂ ಅದನ್ನ ಹಾಕ್ತೀವಿ, ಸಾರಿಗೂ ಅದನ್ನ ಹಾಕ್ತೀವಿ, ಎಲ್ಲದಕ್ಕೂ ಅದನ್ನು ಉಪಯೋಗಿಸ್ತೀವಿ. ಅದು ಒಂದು ಯೂನಿವರ್ಸಲ್ ಪೌಡರ್ ಥರನ ಅಂತ ಹೇಳ್ಬೋದು. ಉಪ್ಪು ಒಂಚೂರು ರುಚಿಗೆ ಬೇಕಾಗುವಷ್ಟು ಹಾಕ್ಕೊಂಡೀನಿ. ಒಗ್ಗರಣೆ ಒಳಗೆ ಇವೆಲ್ಲ ಪದಾರ್ಥನ ಚೆಂದಾಗೆ ಬೇಯಿಸ್ಕೊಂಡ್ಮೇಲೆ ನಾನು ಅವ್ರೆಕಾಳೊಳಗೆ ನೀರು ಬಸ್ತಿಲ್ಲ, ನಾನು ಮೊದಲ ನೀರು ಕಡಿಮೆನೇ ಹಾಕಿದ್ದೆ. ಈಗ ಅವ್ರೆಕಾಳನ್ನ ಬೆಂದಿರೋದು ನೀರು ಸಮೇತನ ಹಾಕ್ಕೊಳ್ತೇನೆ. ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಕುದಿಸ್ಕೊಳ್ತೀನಿ. ಅಂದ್ರೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೊಂದು ಸ್ವಲ್ಪ ಗುರೋಳ್ ಪುಡಿ ಹಾಕ್ಕೋಬೇಕು. ಗುರೋಳ್ ಪುಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟು ಚಲೋ ಕೊಡ್ತೈತಿ, ಮಸ್ತ್ ರುಚಿನೂ ಅನಿಸ್ತೈತಿ. ಇದು 2 ಚಮಚದಷ್ಟು ಹಾಕ್ಕೊಳ್ರಿ. ನೀವು ಗುರೋಳ್ ಪುಡಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕಾಯಿ ತುರಿನೂ ಸಹಿತ ಹಾಕ್ಕೋಬೋದು, ಅದು ಒಂಥರ ರುಚಿನೂ ಕೊಡ್ತೈತಿ. ಈಗ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ ಈ ಪಲ್ಯನ ಬೇಯಿಸ್ಕೋಬೇಕಾಗ್ತೈತಿ. ಅದು ಬೆಂದ ಮೇಲೆ ನೀರಿನ ಅಂಶ ಅದೆಲ್ಲ ಕಡಿಮೆ ಆಗೈತಿ ಅಂತ ಅನ್ನಿಸ್ದಾಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನ ತೆಗೆದುಬಿಟ್ರೆ ಅವ್ರೆಕಾಳು ಪಲ್ಯ ರೆಡಿ ಆದಂಗೆ ಆತು. ನೋಡಿರಿ, ಈ ಥರ ಅವ್ರೆಕಾಳು ಪಲ್ಯ ರೆಡಿ ಆಗೈತಿ. ಎಷ್ಟು ಸಿಂಪಲ್ಲು, ನಮ್ಮ ಕಡೆ ಹೆಚ್ಚು ಮಸಾಲೆನೂ ಬಳಸಂಗಿಲ್ಲ, ಬಹಳ ರುಚಿಯಾಗಿ ಮಾಡ್ತಾರೆ. ಆಮೇಲೆ ಮತ್ತೊಂದು ಪಾತ್ರೆ ಒಳಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿದೆ. ಈಗ ಮಡ್ಕೆ ಕಾಳು ಪಲ್ಯ ಮಾಡ್ತೀನಿ. ಅದಕ್ಕೆ ಒಂದು
ಕಾಲು ಚಮಚದಷ್ಟು ಸಾಸಿವೆ, ಒಂಚೂರು ಕರಿಬೇವಿನ ಸೊಪ್ಪು ಮತ್ತು ಒಂದು ಗಡ್ಡೆಯಷ್ಟು ಉಳ್ಳಾಗಡ್ಡಿನ ಕಟ್ ಮಾಡಿರೋದು ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಅವೆಲ್ಲ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪು ಅಂತೂ ಒಗ್ಗರಣೆ ಕಂಪಲ್ಸರಿ ನಮ್ಮ ಕಡೆ ಹಾಕೇ ಹಾಕ್ತಾರೆ. ಕರಿಬೇವಿನ ಸೊಪ್ಪು ಅಡ್ಗೆಗೆ ಬೇಕು ನಮ್ಗೆ. ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು. ಆದ್ರೆ ಅದು ಒಳ್ಳೆಯದಲ್ಲ. ಅರಿಶಿನ ಪುಡಿ ಮತ್ತು ಕರಿಬೇವಿನ ಸೊಪ್ಪು ಅಡುಗೆಗೆ. ಮತ್ತು ಆಮೇಲೆ ರುಚಿಗೆ ಬೇಕಾಗುವಷ್ಟು ಖಾರ, ಹಸೆ ಖಾರ ಅರ್ದಿಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಡೇನಿ. ಒಗ್ಗರಣೆ ಒಳಗೆ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಇದು ಒಂಥರ ರುಚಿ ಕೊಡ್ತದೆ ಪಲ್ಯಗೆ. ಅದಾದಮೇಲೆ ಮತ್ತು ಒಂದು ಸ್ವಲ್ಪ ಪಲ್ಯದ ಪುಡಿ ಅಥವಾ ಸಾಂಬಾರು ಪುಡಿ ಹಾಕಿದೆ, ಒಂದು ಚಮಚದಷ್ಟು. ಒಂದು ಚಮಚ ಅಂತಂದ್ರೆ ಅದು ದೊಡ್ಡ ಚಮಚ ಎಲ್ಲ, ಸಣ್ಣ ಚಮಚಲ್ಲಿ ಹಾಕಿರೋದು ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂಚೂರು ಬೆಲ್ಲ ಹಾಕೀನಿ. ಮಡ್ಕೆ ಕಾಳು ಪಲ್ಯಕ್ಕೆ ಯಾಕೋ ಗೊತ್ತಿಲ್ಲ, ಒಂಚೂರು ಬೆಲ್ಲ ಹಾಕಿದರೆ ನಮ್ಗೆ ಟೇಸ್ಟ್ ಅನ್ನಿಸ್ತೈತಿ. ಅದಕ್ಕೆ ಒಬ್ಬೊಬ್ಬರು ಪಲ್ಯ ಕೇಳಿಗೆ ಇಷ್ಟಪಡಲ್ಲ, ಅವ್ರು ಸ್ಕಿಪ್ ಮಾಡ್ಕೋಬೋದು. ಬೆಲ್ಲನ ಹಾಕಲೇಬೇಕಂತೇನಿಲ್ಲ, ಬೆಲ್ಲ ಸಕ್ಕರೆ ಎಲ್ಲನೂ ಇದನ್ನ ಒಗ್ಗರಣೆ ಒಳಗೆ ಬಾಡಿಸ್ಕೋಬೇಕು. ಅದಾದಮೇಲೆ ಮಡ್ಕೆ ಕಾಳನ್ನ ನಾನು ಹಿಂದಿನ ದಿನ ನೆನೆಸಿಟ್ಕೊಂಡು ಮೊಳಕೆ ಬರೆಸಿದ್ದೆ. ಅವನ್ನ ಮಡ್ಕೆ ಕಾಳನ್ನ ಹಾಕ್ಕೊಂಡೇನಿ. ಮಡ್ಕೆ ಕಾಳು ಬದಲಾಗಿ ಇದೇ ಥರ ನಾವು ಕಡಲೆ ಕಾಳನ್ನೂ ಮಾಡ್ಕೋಬೋದು, ಅಥವಾ ಅಲಸಂದೆ ಕಾಳನ್ನೂ ಮಾಡ್ಕೋಬೋದು, ಅಥವಾ ಹೆಸರು ಕಾಳು ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಮಾಡ್ಕೋಬೋದು. ಈಗ ಈ ಮಡ್ಕೆ ಕಾಳನ್ನ ಜಾಸ್ತಿ ಕುದಿಸ್ಕೋಬಾರ್ದು. ಜಾಸ್ತಿ ಕುದಿಸ್ಕೊಂಡ್ರೆ ಟೇಸ್ಟ್ ಕಡಿಮೆ ಆಗ್ತೈತಿ, ಒಂದನೇದು. ಎರಡನೇದು, ನೀರು ಜಾಸ್ತಿ ಹಾಕಿದರೆ ಇದು ರುಚಿ ಭಾಳ ಕಡಿಮೆ ಆಗ್ತೈತಿ. ಅರಿಶಿನ ಪುಡಿ ನಾನೇನೋ ಮಿಸ್ ಮಾಡಿದೆ ಅಥವಾ ಕಲರ್ ಕಡಿಮೆ ಆತನ ಇನ್ನೊಂದು ಸ್ವಲ್ಪ ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ಒಂದು 1/4 ಕಪ್ನಷ್ಟು ನೀರು ಹಾಕಿದೆ. ಚೆಂದಾಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡ್ತೀನಿ. ನೀರಿನ ಅಂಶ ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ಬೇಯಿಸ್ಕೋಬೇಕು. ಆದರೆ ನೀವು ಭಾಳ ಕುದಿಸ್ಕೊಳಕ್ಕೆ ಹೋಗಬೇಡ್ರಿ, ಯಾಕಂತಂದರೆ ಇದ್ರ ಟೇಸ್ಟ್ ಕಡಿಮೆ ಆಗ್ತೈತಿ. ನೀರಿನ ಅಂಶ ಕಡಿಮೆ ಆದಮೇಲೆ ಈಗ ಕಾಳು ಬೆಂದೈತಿ, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೋವ್ ಆಫ್ ಮಾಡ್ಕೊಂಬಿಟ್ರೆ ಮಡ್ಕೆ ಕಾಳು ರೆಡಿ ಆಯ್ತು. ಯಾಕಂತಂದ್ರೆ ಮೊಳಕೆ ಕಟ್ಟಿದ್ದು ಯಾವುದೇ ಒಂದು ಕಾಳು ಆದ್ರೂ ಬಹಳ ಕುದಿಸ್ಕೊಂಡ್ರೆ ಅದರೊಳಗಿನ ಒಂದು ಜೀವಸತ್ವಗಳು ಕಡಿಮೆ ಆಗ್ತೈತಿ, ಒಂದೇದು ಟೇಸ್ಟು ಕಡಿಮೆ ಆಗಿಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಗೆನೇ ಬೇಯಿಸ್ಕೋಬೇಕು. ಈಗ ಪಲ್ಯ ಬೇಯಕ್ಕೆ ಇಟ್ಟಿದ್ನೆಲ್ಲ ನಾನು ಬದ್ನೆಕಾಯಿನ, ಅವೆರಡೂ ಪಲ್ಯ ಒಗ್ಗರಣೆ ಹಾಕ್ಕೊಳ್ಳೋದ್ರಾಗ ಇದನ್ನ ಬಹಳ ಸಣ್ಣ ಉರಿ ಒಳಗೆ ಬೇಯಕ್ಕೆ ಇಟ್ಟಿದ್ದೆ. ಈಗ ನೋಡಿರಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಒಂಚೂರು ಇದು ಪಲ್ಯ ಬದ್ನೆಕಾಯಿ ಹಿಂಗೆ ರೆಡಿ ಆಗೈತಿ. ಇದು ನಾ ಒಂಚೂರು ಇದನ್ನ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡೀನಿ, ಹೋಳು ಕಡಿಮೆ ಹಾಕಿ ಬದ್ನೆಕಾಯಿನ ಕಡಿಮೆ ಹಾಕೀನಿ, ಮಸಾಲೆ ಜಾಸ್ತಿ ಹಾಕಿ ನಾನು ತೊಗೊಂಡಿರೋದು ಈಗ ಮಾಡಿರೋದು. ಈಗ ನೆಕ್ಸ್ಟ್ ಏನಂತಂದ್ರೆ ಅನ್ನ ಅಂತೂ ಮಾಮೂಲಿಯಾಗಿ ಮಾಡಿರ್ತೀನಿ, ಅನ್ನದ ರೆಸಿಪಿ ಏನು ತೋರಿಸಿಲ್ಲ. ಅನ್ನನ ನಾನು ರೇಷನ್ ಅಕ್ಕಿ ಅನ್ನ ಮಾಡಿಟ್ಕೊಂಡಿದ್ದೆ, ಅದನ್ನ ಒಂದು ಬುಟ್ಟಿಗೆ ಹಾಕ್ಕೊಂಡೇನಿ. ಇದನ್ನ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಅನ್ನ ಆರಬೇಕು. ನಾನು ಮೊಸರು ಬುತ್ತಿ ಮಾಡತ್ತೀನಿ. ಮೊಸರು ಬುತ್ತಿಗೆ ಅಂತೂ ರೇಷನ್ ಅಕ್ಕಿ ಅನ್ನ ಮಾಡಿರಿ ಮಸ್ತ್ ರುಚಿ ಕೊಡ್ತೈತಿ. ಕೆಲವೊಬ್ಬರು ರೇಷನ್ ಅಕ್ಕಿ ಅನ್ನ ಹಾಕಿರಿ, ಅನ್ನ ಎಷ್ಟು ಬೆಳಗಾಗೈತಲ್ಲ ನಿಮ್ದು ಅಂತ ಕೇಳ್ತಾರೆ. ಅಕ್ಕಿನ ಚೆಂದಾಗೆ ಒಂದು 3ರಿಂದ 4 ಸಲ ರೇಷನ್ ಅಕ್ಕಿ ತೊಳೆದು ನಾವು ಕುಕ್ಕರ್ನಾಗ ಅನ್ನ ಮಾಡೋದ್ರಿಂದ ಅದು ಅನ್ನನ ಅದು ಬೆಳ್ಳಗೇನೆ ಬರ್ತೈತಿ, ಅದು ಕಪ್ಪು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಕ್ಲೀನಾಗಿ ತೊಳ್ಕೊಂಡು ಮಾಡಿದ್ರೆ ರುಚಿನೂ ಜಾಸ್ತಿ ಆಗ್ತೈತಿ, ಆಮೇಲೆ ಸ್ವಚ್ಛನೂ ಅನಿಸ್ತೈತಿ, ನೋಡೋಕ್ಕೂ ಬೆಣ್ಣೆ ಅಷ್ಟು ಮೃದುವಾಗಿನೂ ಕಾಣ್ತೈತಿ ಮೊಸರು ಬುತ್ತಿ. ಇದಕ್ಕೆ ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೇನಿ. ಅನ್ನ ಕಂಪ್ಲೀಟಾಗಿ ಆರಿದ ಮೇಲೆನ ಮೊಸರು ಹಾಕ್ರಿ, ಇಲ್ಲ ಅಂತಂದ್ರೆ ಜಲ್ದಿನೇ ಗಟ್ಟಿ ಆಗಿಬಿಡ್ತೈತಿ. ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಅನ್ನ ಮಾಡುವಾಗೂ ಉಪ್ಪು ಹಾಕಿರ್ತೀವಿ, ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಮೊಸರು ಹಾಕಿದೆ. ನಾನಿದು ಇವತ್ತಿಂದು ಒನ್ ಟೈಮ್ಗಷ್ಟೇ ಊಟಕ್ಕೆ ಅಂಥೇಳಿ ಮೊಸರು ಜಾಸ್ತಿ ಹಾಕೀನಿ, ಹಾಲು ಹಾಕಿಲ್ಲ. ನೀವು ಹೊರಗಡೆ ಅದು ತೊಗೊಂಡು ಹೋಗೋದಾದ್ರೆ ನೀವೇನು ಮಾಡ್ಬೇಕಂತಂದ್ರೆ ಮೊಸರು ಸ್ವಲ್ಪ ಹಾಕ್ರಿ, ಹಾಲು ಜಾಸ್ತಿ ಹಾಕಿ ನೀವು ಅನ್ನನ ಕಲಿಸ್ಬೇಕಾಗ್ತೈತಿ. ಉಪ್ಪು ರುಚಿಗೆ ಬೇಕಾಗುವಷ್ಟು ಹಾಕಿ ನಾವೀಗ ಅನ್ನನ ಕಲಿಸ್ಕೊಳ್ಳೋಣ. ಮೊಸರು ಬುತ್ತಿ ಇಷ್ಟ ನಾನು ಸಿಂಪಲ್ಲಾಗಿ ಮಾಡಿರೋದು. ಎಷ್ಟು ಟೇಸ್ಟ್ ಇರ್ತೈತಿ ಅಂತಂದ್ರೆ ನೋಡೋಕೆ ಬೆಣ್ಣೆ ಅಷ್ಟು ಮೃದು ಇರ್ತೈತಿ, ತಿನ್ನೋವಾಗೂ ಸಹಿತ ಅಷ್ಟ ಘಮ ಇರ್ತೈತಿ. ಯಾಕಂತಂದ್ರೆ ಇದಕ್ಕೆ ಏಲಕ್ಕಿ ಹಾಕೀನಿ. ಏಲಕ್ಕಿ ಪುಡಿ ಹಾಕಿದ್ರೆ ಅದ್ರದ್ದೊಂದು ಘಮನ ರುಚಿನ ಬೇರೆ ಇರ್ತೈತಿ, ಘಮನ ಬೇರೆ ಇರ್ತೈತಿ. ಒಂದು ಸಲ ನೀವು ಇಷ್ಟ ಸಿಂಪಲ್ಲಾಗಿ ಮೊಸರನ್ನ ಮಾಡಿ ನೋಡಿರಿ. ಅದು ರೇಷನ್ ಅಕ್ಕಿನ ಬಳಸಿ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ, ಅವಾಗ ನಿಮ್ಗೆ ಗೊತ್ತಾಗ್ತೈತಿ. ಈಗ ಇದನ್ನ ಕಲಿಸಿ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ತೀನಿ. ಆಮೇಲೆ ನಾನು ನಿಧಾನವಾಗಿ ಉಂಡೆ ಕಟ್ತೀನಿ. ಯಾಕಂತಂದ್ರೆ ಇದು ಮೊಸರು ಹಾಕಿ ಈಗ ಕಲಸಿರ್ತೀನಲ್ಲ, ಅದೆಲ್ಲ ಮೊಸರು ಹೀರ್ಕೊಳ್ತೈತಿ ಅನ್ನ, ಆವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ, ಉಂಡೆ ಕಟ್ಟಕ್ಕೆ ಬರ್ತೈತಿ. ಇಲ್ಲ ಅಂತಂದ್ರೆ ಉಂಡೆ ಕಟ್ಟಕ್ಕೆ ಬರಲ್ಲದು. ಈಗ ಇನ್ನೊಂದು ಸ್ವಲ್ಪ ಮೆತ್ತಗೈತಿದೆ ಅನ್ನ, ಒಂಚೂರು ಎಲ್ಲ ಹೀರ್ಕೊಂಡಿಂದ ಗಟ್ಟಿ ಆಗ್ತೈತಿ. ಆವಾಗನ ನಾನು ಮೊಸರು ಬುತ್ತಿನ ಕಲಿಸ್ತೇನೆ. ಈಗ ನೋಡಿರಿ ಮೊಸರು ಬುತ್ತಿನೂ ರೆಡಿ ಆದಂಗೆ ಆತು. ಉಂಡೆ ಕಟ್ಟೋದಷ್ಟು ನಾನು ಕೊನೆಯದಾಗಿ ತೋರಿಸ್ತೇನೆ ಅದನ್ನ ಉಂಡಿನ.
ಈಗ ರೊಟ್ಟಿ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಮಾಡಿದ್ಮೇಲೆ ರೊಟ್ಟಿ ಮಾಡಲಿಲ್ಲ ಅಂದ್ರೆ ಸರಿ ಇರಂಗಿಲ್ಲ. ನಾನೇ ನಿಮ್ಗೆ ಕಲ್ಲನ್ ರೊಟ್ಟಿ ಮಾಡಿ ತೋರಿಸ್ತೀನಿ. ಕಲ್ಲನ್ ರೊಟ್ಟಿ ಅಂತ ಹೇಳ್ತಾರೆ. ಖಡಕ್ ರೊಟ್ಟಿ ಅಂತಲೂ ಹೇಳ್ಬೋದು. ಖಡಕ್ ರೊಟ್ಟಿ ಎಳ್ಳು ಹಚ್ಚಿದ ರೊಟ್ಟಿ ಖಡಕ್ ರೊಟ್ಟಿ. ರೊಟ್ಟಿ ಪಂಚಮಿ ದಿನ ರೊಟ್ಟಿ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಅದಕ್ಕೆ ಇವತ್ತಿನ ದಿನ ರೊಟ್ಟಿ ಮಾಡೋಣ ಅಂತ. ರೊಟ್ಟಿಗೆ ಮೊದ್ಲು ನಾನಿಲ್ಲಿ ಜಿಗುಟ್ ಮಾಡಿ ಇಟ್ಕೊಂಡೀನಿ. ಕೆಲವೊಬ್ರು ಏನಂತಂದ್ರೆ ಬಹಳ ಎಕ್ಸ್ಪೀರಿಯನ್ಸ್ ಇರೋರು ಏನು ಮಾಡ್ತಾರಂದ್ರೆ ಹಿಟ್ಟಿಗೆನೆ ಬಿಸಿನೀರು ಹಾಕ್ಕೊಂಡು ಅದ ಹಿಟ್ಟಿನಾಗ ಕಲಿಸಿ ಮಾಡ್ತಾರೆ. ನಮ್ಗದು ಅಷ್ಟೊಂದೇನು ಅಭ್ಯಾಸ ಇಲ್ಲ. ನಂಗೆ ಈ ರೀತಿ ಜಿಗುಟ್ ಮಾಡಿ ಹಾಕ್ಕೊಂಡನ ಮಾಡ್ಕೋಬೇಕಾಗ್ತೈತಿ. ಅಂದ್ರೆ ನಂಗಿದು ಬಡ್ಯಾಕ ಉದ್ದಾಕ ಸರಿ ಆಗ್ತೈತಿ. ಅದಕ್ಕೆ ಜಿಗುಟಿಗೆ ಎಷ್ಟು ಹಿಡಿತೈತೆ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಈಗ ಅಂದಾಜು ನಾನು ಒಂದು 10 ರೊಟ್ಟಿ ಮಾಡ್ತೀನಿ. 10 ರೊಟ್ಟಿಗೆ ಆಗುವಷ್ಟು ಹಿಟ್ಟನ್ನ ಕಲಿಸ್ಕೊಳತ್ತೀನಿ. ಜಿಗುಟಿಗೆ ಒಳಗೆ ಇದನ್ನ ಒಣ ಹಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚಂದಾಗ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಭಾಳ ಮೆತ್ತಗೆ ಕಲಿಸ್ಕೊಂಡ್ರೆ ಮಾಡಕ್ಕೂ ಕಷ್ಟ, ಆಮೇಲೆ ಹರಿದು ಹೋಗ್ಬಿಡ್ತಾವೆ. ಆದಷ್ಟು ಒಂಚೂರು ಹಿಟ್ಟನ್ನ ಗಟ್ಟಿಯನ್ನ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ನಾವು ನೀರು ಹಾಕಬಾರ್ದು. ಅದು ಜಿಗುಟು ಎಷ್ಟಿರ್ತೈತಿ ಅದ್ರ ತಕ್ಕಷ್ಟಷ್ಟು ನಾವು ಒಣ ಹಿಟ್ಟನ್ನ ಸೇರಿಸ್ಕೋಬೇಕು. ಮೇಲೆ ನಾವು ನೀರು ಹಾಕಿ ಕಲಿಸಿ ರೊಟ್ಟಿ ಮಾಡಕತ್ರ ಅದು ಸರಿ ಆಗಂಗಿಲ್ಲ. ಕೆಲವೊಬ್ಬರು ಅಭ್ಯಾಸ ಇದ್ದರು ಬಡ್ದು ಮಾಡೋರು ಮಾಡ್ತಾರೆ. ಆ ಬಿಗ್ನರ್ಸ್ ಇದ್ದವ್ರಿಗೆ ಈಗೀಗ ಟ್ರೈ ಮಾಡ್ತಿರೋರಿಗೆ ಇದು ಸ್ವಲ್ಪ ರೊಟ್ಟಿ ಮಾಡೋದು ಕಷ್ಟನ ಅಂತ ಅನಿಸ್ತೈತಿ. ಅದಕ್ಕೆ ಜಿಗುಟ್ನೊಳಗನ ನೀವು ಒಣ ಹಿಟ್ಟನ್ನ ಸ್ವಲ್ಪ ಹಾಕಿ ಕಲಿಸಿ ರೊಟ್ಟಿನ ಚಪಾತಿ ಥರ ಉದ್ಕೋಬೋದು. ಈಗ ಹಿಟ್ಟು ಕಲಿಸ್ಕೊಳತ್ತೀನಿ. ಒಂದು ರೊಟ್ಟಿಯಷ್ಟು ನಿಮಗೆ ಮಾಡಿ ತೋರಿಸ್ತೀನಿ. ಬಹಳ ಈಸಿ ಐತಿ. ಚಪಾತಿ ಥರನ ರೊಟ್ಟಿ ಮಾಡ್ಕೋಬೋದು. ನಿಮ್ಗೆ ಈಗಾಗಲೇ ರೊಟ್ಟಿ ರೆಸಿಪಿಗಳನ್ನ ಬಹಳಷ್ಟು ತೋರಿಸೀನಿ. ಯಾವ್ಯಾವ ಟೈಪು ಯಾವ್ಯಾವ ವಿಧದೊಳಗೆ ರೊಟ್ಟಿ ಮಾಡಬೇಕು ಅನ್ನೋದನ್ನು ಬಹಳ ಈಸಿ ಸುಲಭವಾಗಿಯೇ ತೋರಿಸೀನಿ. ನೀವು ಅಲ್ಲಿ ನೋಡ್ಬೋದು ನನ್ನ ವಿಡಿಯೋದೊಳಗೆ. ಈಗ ಹಿಟ್ಟನ್ನ ಚೆಂದಾಗೆ ಕಲಿಸ್ಕೋಬೇಕು. ನೀರಂತೂ ಚೂರು ಮುಡ್ಸಂಗಿಲ್ಲ ನೋಡ್ರಿ. ನೀರು ಹಚ್ಚಲಾರ್ದಂಗೆ ನಾನು ಹಿಟ್ಟನ್ನ ಒಣ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ರೊಟ್ಟಿ ಹಿಟ್ಟನ್ನ. ಆಮೇಲೆ ಮೊನ್ನೆ ಒಂದು ಬೈಕಿ ಊಟದ ಅಡ್ಗೆ ಹಾಕಿದ್ದೆ. ಎಲ್ಲರೂ ಬಹಳ ಜನ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರಿ. ನನಗಂತೂ ಭಾಳ ಖುಷಿ ಆಯಿತು. ಇನ್ನೂ ಕೆಲವೊಬ್ಬರು ನಮಗಿದು ಭಾಳ ಯೂಸ್ಫುಲ್ ಅನ್ನಿಸ್ತು. ಬೇರೆ ಯಾರ್ಯಾರಿಗೂ ಬೈಕಿ ಊಟ ಹೆಂಗೆ ಮಾಡಬೇಕು ಹೆಂಗಂತ ಕೇಳೋದು ತಪ್ಪಿತು ಅಂತಂದರು. ಈ ಇಂಥ ಕಮೆಂಟ್ ಓದಾಕ ನಮಗಂತೂ ಭಾಳ ಖುಷಿ ಅಂತ ಅನ್ನಿಸ್ತು. ಮಾಡಿದ್ದಕ್ಕೂ ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತಲ್ಪ ಅನ್ನೋದು ಒಂದು ದೊಡ್ಡ ಖುಷಿ ವಿಷಯ ನನಗೆ. ಹಿಂಗೆ ನನ್ನ ಎಲ್ಲ ವಿಡಿಯೋಗಳಿಗೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇನ್ನೂ ಹೆಚ್ಚಿನ ಒಂದು ಸಂಖ್ಯೆ ಒಳಗೆ ವಿಡಿಯೋನ ಮಾಡ್ತೀನಿ ನಾನು. ನಿಮ್ಮೆಲ್ಲರ ಸಪೋರ್ಟು ನನಗೆ ಬಹಳ ಅಗತ್ಯ. ನೋಡೋದ್ರ ಮೂಲಕ ನೀವು ಹೆಚ್ಚು ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಈಗ ನೋಡ್ರಿ ಒಂದು ಉಳ್ಳಿಯಷ್ಟು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕರೆ ಎಳ್ಳನ್ನ ಹಚ್ಚಿ ಉದ್ಕೊಳತ್ತೀನಿ. ನಾನು ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ಈ ರೊಟ್ಟಿನ ಉದ್ಕೊಳತ್ತೀನಿ. ತಟ್ಟೋದು ಸಹಿತ ನಾನು ತೋರಿಸೇನಿ. ಉದ್ದಕ್ಕೆ ಈಸಿ ಆಗೋರಿಗೆ ಉದ್ದಬೋದು ಅಥವಾ ತಟ್ಟೋದ ಈಸಿ ಅನ್ನೋರು ತಟ್ಬೋದು. ಹಿಂಗೆ ಎರಡೂ ಟೈಪು ಬರ್ತೈತೆ ಮಾಡೋಕೆ. ಆದರೆ ಸುಲಭವಾಗಿ ಹೆಚ್ಚಾಗಿ ಎಲ್ಲರೀಗ ಲಟ್ಸೋದ ಜಾಸ್ತಿ ಅಲ್ಲ ಚಪಾತಿ ಥರ. ಅದಕ್ಕೆ ಅದನ್ನ ತೋರ್ಸಾತ್ತೀನಿ. ಆದರೆ ನಿಮ್ಗೆ ಯಾವ ಟೈಪ್ ಈಸಿ ಅನ್ನಿಸ್ತೈತೆ ಆ ಟೈಪ್ ಮಾಡ್ಬೋದು. ಈಗ ಫಟಾಫಟ ಅಂತ ಆಗ್ಬಿಡ್ತೈತಿ ಈ ಉದ್ದದ ಅಂತಂದ್ರೆ. ಈಗ ರೊಟ್ಟಿ ಹಂಚು ಕಾಯಕ್ಕೂ ಇಟ್ಟೇನಿ. ಆದ್ರೆ ಒಂದೇನಪ್ಪ ಅಂತಂದ್ರೆ ದೋಸೆ ಹಂಚಿನಾಗ ಮಾತ್ರ ರೊಟ್ಟಿನ ಬೇಯಿಸಕ್ಕೆ ಹೋಗಬೇಡ್ರಿ. ರೊಟ್ಟಿ ರುಚಿನೂ ಕೆಡ್ತೈತಿ, ಆಕಾರನೂ ಕೆಡ್ತೈತಿ. ಈಗ ಹಂಚು ಕಾದಿತ್ತು ಅದ್ರ ಮೇಲೆ ನಾನು ರೊಟ್ಟಿ ಹಾಕಿ ಮೇಲೆ ಒಂಚೂರು ಬಿಳೆ ಅರ್ಬಿಲಿಂದ ಇದನ್ನ ಹಚ್ತೀನಿ. ಒಂಚೂರು ಮೇಲೆ ಗುಳ್ಳಿ ಬರಾತೈತಿ ಅಂತಂದಾಗ ನಾವು ಇದನ್ನ ತಿರುವಿ ಹಾಕ್ಬೇಕಾಗ್ತೈತಿ. ಖಡಕ್ ರೊಟ್ಟಿ ಆಗಿರೋದ್ರಿಂದ ನಾವು ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕು. ಹಂಗೆ ಜೋರು ಉರಿ ಇಟ್ಕೊಂಡು ಹೆಂಗೆ ಬೇಕಂಗೆ ಬೇಯಿಸಿದ್ರೆ ಅದು ಮೆತ್ತಗಾಗ್ತೈತಿ. ಆಮೇಲೆ ಒಂದು ಕಡೆ ಹಸಿ ಆಗ್ತೈತಿ, ಒಂದು ಕಡೆ ಹೊತ್ತದಂಗೆ ಆಗ್ತೈತಿ. ಒಂಚೂರು ಟೇಸ್ಟ್ ಅನ್ಸಂಗಿಲ್ಲ. ಆಮೇಲೆ ಹಸಿ ಬಿಸಿ ಅನ್ನಿಸ್ತೈತಿ. ನಿಧಾನವಾಗಿ ಈ ರೀತಿ ಹಿಂಗೆ ತಿರ್ಗಾಡ್ಸ್ಕೊತ ಬೇಯಿಸೋದ್ರಿಂದ ರೊಟ್ಟಿ ಏನೈತಲ್ಲ ಅದು ಖಡಕ್ ಆಗ್ಬಿಡ್ತೈತಿ. ಆವಾಗ ನಮ್ಗೆ ಖಡಕ್ ರೊಟ್ಟಿ ಮಾಡೋದು ಸುಲಭ ಅನಿಸ್ತೈತಿ. ಆಮೇಲೆ ಹಂಗೆ ಇನ್ನೊಂದು ಸ್ವಲ್ಪ ಖಡಕ್ ಆಗಲಿ ಅಂತ ನಾವೇನು ಮಾಡಬೇಕು ಅಂತಂದ್ರೆ ಹಿಂದೆ ಒಂದೇನಾರ ಸಪೋರ್ಟಿಗೆ ಒಂದು ಡಬ್ಬಿನಾರ ಆಗಲಿ ಅಥವಾ ಒಂದು ಪಾತ್ರೆನಾರ ಆಗಲಿ ಇಟ್ಟು ಅದ್ರ ಮೇಲೆ ನಾವು ರೊಟ್ಟಿನ ಇಟ್ಕೊತ ಹೋಗ್ಬೇಕು. ಅಂದ್ರೆ ಅದು ಬಿಸಿ ಜಳಕ್ಕೆ ಏನಾಗ್ತೈತಲ್ಲ ಖಡಕ್ ಹಾಕೋಂತ ಹೋಗ್ತೈತೆ ರೊಟ್ಟಿ. ಖಡಕ್ ರೊಟ್ಟಿ ಮಾಡೋ ವಿಧಾನ ಇಷ್ಟ ಸುಲಭ ಐತಿ. ಸಪೋರ್ಟಿಗೆ ಏನಾರ ಹಿಂದೆ ಇಟ್ಕೊಂಡು ನಾವು ಈ ಥರ ಖಡಕ್ ಮಾಡ್ಕೋಬೇಕು. ಜಾಸ್ತಿ ನಾವು ಗ್ಯಾಸ್ ಮೇಲೆನ ಖಡಕ್ ಮಾಡ್ಕೊಳಕ್ಕೆ ಹೋದ್ರೆ ಗ್ಯಾಸು ವೇಸ್ಟ್ ಆಗ್ತೈತಿ. ಆಮೇಲೆ ಸರಿಯಾಗಿ ಬೆಂದಿರ್ತೈತಿ ರೊಟ್ಟಿ. ಮತ್ತು ಅದನ್ನ ಖಡಕ್ ಮಾಡೋಕ್ಕಾಗೆ ನಾವು ಗ್ಯಾಸ್ ಹಚ್ಚೋ ಅವಶ್ಯ ಇರೋಂಗಿಲ್ಲ. ಆ ಗ್ಯಾಸ್ ಹಿಂದಿನ ಜಳಕ್ಕೂ ನಾವು ಆರಾಮಾಗಿ ಇದನ್ನ ಬೇಯಿಸ್ಕೋಬೋದು. ಖಡಕ್ಕಾಗಿನ ಬೇಯಿಸ್ಕೋಬೋದು. ಬೇಯ್ತೈತಿ ಅದ ಖಡಕ್ಕಿಗೆನ ಬಿಸಿಗೆನ ಖಡಕ್ ಆಗ್ತೈತೆ ಅದು. ಚೆಂದಾಗಿ ರೊಟ್ಟಿ ಬೇಯಿಸ್ಕೊಂಡ್ರೆ ಸಾಕು. ನೋಡ್ರಿ ಈ ರೀತಿ ಹಿಂಗೆ ಸಪೋರ್ಟಿಗೆ ಇಟ್ಟು ಈ ರೀತಿ ಒಂದೊಂದು ಇಟ್ಟು ಬೇಯಿಸ್ಕೊಳತ್ತೀನಿ. ಈಗೆಲ್ಲ ಆಯ್ತು, ರೊಟ್ಟಿನೂ ಆಯ್ತು, ಎಲ್ಲ ಆಯ್ತು. ಕೊನೆಯದಾಗಿ ಏನಂತಂದ್ರೆ ಸಿಂಪಲ್ಲಾಗಿ ಪಚಡಿ, ಈರುಳ್ಳಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು,
ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸೊಪ್ಪಿನಾಗಿನ ಈರುಳ್ಳಿ ಗಡ್ಡಿನ ತೊಗೊಂಡಿರೋದು. ಅದಂತೂ ಸ್ವೀಟ್ ಸ್ವೀಟ್ ಅನ್ನಿಸ್ತೈತಿ. ಖಾರ ಖಾರ ಇರಂಗಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೇನಿ ಅಷ್ಟೇ ಉಪ್ಪು ಹಾಕಿ. ಆಮೇಲೆ ಇಲ್ಲಿ ಮೊದಲಿಗೆ ನಾನು ಈಗೆಲ್ಲ ಪಲ್ಯಗಳನ್ನು ತಾಟಿಗೆ ಸರ್ವ್ ಮಾಡ್ಕೊಳತ್ತೀನಿ. ಮೊದಲಿಗೆ ಬದ್ನೆಕಾಯಿ ಎಣ್ಗಾಯಿ ಇಟ್ಟೇನಿ. ಆಮೇಲೆ ಮಡ್ಕಿ ಕಾಳು ಪಲ್ಯ, ಇದು ದಾವಣಗೆರೆ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯ. ನಮ್ಮ ಉತ್ತರ ಕರ್ನಾಟಕ ಗದಗ ಸೈಡ್ ಬಂದ್ರೆ ಜೋಳದ ನುಚ್ಚು ಹಾಕ್ತಾರೆ. ಆಮೇಲೆ ಪುಂಡಿ ಸೊಪ್ಪಿನ ಪಲ್ಯಗೆ ನಾನಿಲ್ಲಿ ಬ್ಯಾಳೆ ಹಾಕಿ ಮಾಡೀನಿ. ಡೊಣ್ ಮೆಣಸಿನ್ಕಾಯಿ ಫ್ರೈ, ಅದಾದಮೇಲೆ ಗುರಳ್ ಚಟ್ನಿ ಇಟ್ಟೇನಿ. ಅದಾದಮೇಲೆ ಶೇಂಗಾ ಚಟ್ನಿ, ಅದಾದಮೇಲೆ ಕಡ್ಲಿ ಚಟ್ನಿ, ಅದರ ನೆಕ್ಸ್ಟು ಕೆಂಪು ಚಟ್ನಿ. ಕೆಂಪು ಚಟ್ನಿ ನಾವೆಲ್ಲನೂ ಒಂದೊಂದು ಸಾಲಿನಾಗ ಆ ತಟ್ಟೆ ಒಳಗೆ ಇಟ್ಟಾಗ ಏನಾಗ್ತೈತಿ ಅಂತಂದ್ರೆ ಅದು ಮೊಸರು ಯಾವುದಕ್ಕೆ ಬೇಕದನ್ನ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಈಗ ಏನು ಮಾಡೀನಿ ಅಂದ್ರೆ ಅವ್ರಿಗೆ ಕಾಳು ಇಟ್ಟೇನಿ. ಕೆಂಪು ಚಟ್ನಿನೂ ಇಟ್ಟಿಲ್ಲ, ಈಗ ಇಟ್ಟೆ ನೋಡ್ರಿ ಕೆಂಪು ಚಟ್ನಿನ. ಎಲ್ಲವೂ ಒಂದೇ ಸೈಡ್ ಚಟ್ನಿ ಇದ್ರನ ಚಲೋ ಆಗ್ತೈತಿ. ಮೊಸರು ಬೇಕಂದ್ರೆ ಮೊಸರಿಗೆ ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ. ಆಮೇಲೆ ಅವ್ರಿಗೆ ಕಾಳು ಪಕ್ಕಕ್ಕೆ ಪಚಡಿ ಇಟ್ಟೇನಿ. ಅದಾದಮೇಲೆ ಗಜ್ಜರಿ, ಆಮೇಲೆ ಅದು ಮೂಲಂಗಿ ಸೊಪ್ಪು ಇರ್ತೈತಲ್ಲ ಅದ್ರಾಗಿನ ಗಡ್ಡೆ ಅಂದ್ರೆ ಮೂಲಂಗಿ ಗಡ್ಡಿ, ಅದು ರುಚಿ ಅನಿಸ್ತೈತಿ ರೊಟ್ಟಿ ಜೊತೆ ತಿನ್ನೋದಕ್ಕೆ. ಆಮೇಲೆ ಸೌತೆಕಾಯಿ, ಮೊಸರು ಬುತ್ತಿ ಈಗ ಮಾಡಿದ್ದೆ ನೋಡ್ರಿ. ಅದು ಪೂರ್ತಿ ಇದು ಆದಮೇಲೆ ಮೊಸರು ಹಿರ್ಕೊಂಡ್ಮೇಲೆ ಈ ರೀತಿ ಉಂಡೆ ಮಾಡಿದ್ರೆ ಒಂಥರ ಬೆಣ್ಣೆ ನೋಡ್ದಂಗೆ ಆಗ್ತೈತಿ. ಅದಾದಮೇಲೆ ಒಂದು ಸಣ್ಣ ಮಡಿಕೆ ಒಳಗೆ ಮೊಸರು ಇಟ್ಟೇನಿ. ಇದಂತೂ ಭಾಳ ನನಗೆ ನೋಡೋದಕ್ಕೆ ಭಾಳ ಖುಷಿ ಅನಿಸ್ತೈತಿ. ಈ ಮಡಿಕೆ ನನ್ನ ಫೇವ್ರೇಟ್ ಮಡಿಕೆ. ಇದು ಮೊಸರು ಇದ್ರೊಳಗನ ಹಾಕ್ಕೊಂಡು ಒಂದೊಂದು ಸಾರಿ ನಾನು ಉಪಯೋಗಿಸಿರ್ತೀನಿ. ಆಮೇಲೆ ಕಡ್ಡಿ ಬುಟ್ಟಿ ಒಳಗೆ ರೊಟ್ಟಿ ಇಟ್ಟೇನಿ. ಅಂದರೆ ಇದು ಖಡಕ್ ರೊಟ್ಟಿ ಮಾಡಿರೋದು. ಅದ್ರ ಮೇಲೆ ಈರುಳ್ಳಿ ಇಡ್ತೇನೆ. ಸಣ್ಣ ಅದು ಈರುಳ್ಳಿ ಸೊಪ್ಪು ಇರ್ತೈತಲ್ಲ ಅದ್ರ ಹಿಂದೆ ಈರುಳ್ಳಿ ಗಡ್ಡಿ ಇರ್ತಾವೆ. ಅದು ಭಾಳ ಸ್ವೀಟ್ ಅನ್ನಿಸ್ತೈತಿ ರೊಟ್ಟಿ ಜೊತೆ ತಿನ್ನೋದಕ್ಕೆ. ಮ್ಯಾಲೆ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇಟ್ಟೇನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ರೊಟ್ಟಿ ಪಂಚಮಿ ಹಬ್ಬದ ದಿನ ಇವೆಲ್ಲ ಅಡುಗೆ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ನೋಡಿರಿ. ಇವತ್ತಿನ ನಮ್ಮ ಉತ್ತರ ಕರ್ನಾಟಕ ಭಾಗದ ರೊಟ್ಟಿ ಪಂಚಮಿ ಹಬ್ಬದ ಎಲ್ಲ ಅಡುಗೆಗಳು ನಿಮಗೆಲ್ಲ ಇಷ್ಟ ಆಗ್ಯಾವ ಅಂತ ಅಂದ್ಕೊಂಡೀನಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೆಚ್ಚು ಹೆಚ್ಚು ಒಂದು ನಿಮ್ಮ ಪ್ರೋತ್ಸಾಹ ನನಗೆ ಸಿಗಲಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.